ಹಲೋ ಹಲೋ, ಮದನ್ ಅವರಿದ್ದಾರಾ? ಹೇಳಿ, ಮದನೇ ಮಾತಾಡ್ತಿರೋದು. ಯಾರು ಮಾತಾಡ್ತಿದ್ದೀರಾ? ನಾನು ಸ್ವಪ್ನ. ಸ್ವಪ್ನ? ಅದೇ ನಿಮ್ಮ ಲೈಫಲ್ಲಿ ನಿಮಗೆ ಫಸ್ಟ್ ಟೈಮ್ ಇಷ್ಟವಾದ ಹುಡುಗಿ. ಯು ಮೀನ್ ಅವತ್ತು ಕುಬೇರನ್ ಸಿಲ್ಕ್ಸ್ನಲ್ಲಿ ಒಬ್ಬನ ಬುದ್ಧಿ ಹೇಳಿದ್ರಲ್ಲ, ಅವರಾ? ಇಲ್ಲ, ಇವತ್ ಬೆಳಗ್ಗೆ ರೆಸ್ಟೋರೆಂಟಲ್ಲಿ ನೋಡಿದ್ರು ಮಾತಾಡಿಸ್ದೇ ಹೋದ್ರಲ್ಲ, ಅವರು. ನೋನು ಆ ಥರ ಏನಿಲ್ಲ, ಪರಿಚಯನೇ ಇಲ್ಲ, ಹೇಗೆ ಬಂದು ಮಾತಾಡ್ಸೋದು ಅಂತ. ಹೌದು, ನಿಮಗೆ ನನ್ನ ನಂಬರ್ ಹೇಗೆ ಸಿಕ್ತು? ನಿಮ್ಮ ಫ್ರೆಂಡ್ ರಮೇಶ್ ಅವರು ನಿಮ್ಮ ಕಾಲೋನಿಲಿದ್ದಾರಲ್ಲ, ನಮ್ಮ ಫ್ರೆಂಡ್ಸು. ಅದೇ ಬೃಂದಾ, ಚೈತ್ರ, ಅಶ್ವಿನಿ. ಗೊತ್ತು ಗೊತ್ತು, ಹೇಳಿ. ಅವ್ರ ಹತ್ರ ನಂಬರ್ ಕೊಟ್ಟಿದ್ರು, ಅವರು ನನಗೆ ಕೊಟ್ರು. ಯಾವಾಗ? ಬೆಳಿಗ್ಗೆ ರೆಸ್ಟೋರೆಂಟಲ್ಲಿ. ಹೋ ಹೌದಾ? ಇನ್ನೇನಾದ್ರು ಹೇಳಂದಂತ? ನನ್ನ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರಂತೆ. ಅಷ್ಟೇ ತಾನೇ? ಯಾಕೆ, ಇನ್ನೇನಾದ್ರೂ ಹೇಳೋಕ್ ಹೇಳಿದ್ರಾ? ನೋನು ಅಷ್ಟೇ. ಇನ್ಫ್ಯಾಕ್ಟ್ ನಮ್ಮ ಫ್ರೆಂಡ್ಸ್ ನಿಮ್ ಬಗ್ಗೆ ಕೂಡ ತುಂಬಾ ಹೇಳಿದ್ರು. ಹೇಳ್ಬೇಕು ಅಂದ್ರೆ ನಿಮ್ ಕ್ಯಾರೆಕ್ಟರ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಗೊತ್ತಾ, ಸಾಮಾನ್ಯವಾಗಿ ನನ್ನ ಕ್ಯಾರೆಕ್ಟರ್ ಯಾರಿಗೂ ಇಷ್ಟ ಆಗಲ್ಲ, ಅಂಥದ್ರಲ್ಲಿ ನೀವು ನನ್ನ ಕ್ಯಾರೆಕ್ಟರ್ನ ಇಷ್ಟಪಟ್ರಲ್ಲ, ಆ ಕಾರಣಕ್ಕೆ. ಹೌದು, ನೀವೇನ್ ಮಾಡ್ತಿದ್ದೀರಾ? ಒಂದ್ ನಿಮಿಷ. ನಾನೇನ್ ಮಾಡ್ತಾ ಇದ್ದೀನಿ? ಛೇ, ಸ್ವಪ್ನ ಏನ್ ಮಾಡ್ತಿದ್ದಾಳೆ ಅಂತ ಕೇಳ್ತಿದ್ದಾಳೆ. ಸದ್ಯಕ್ಕೇನು ಒಂದ್ ಹೇಳಿ ಫೋನ್ ಇಡೆ. ಮದನ್, ಬಾಯಿ ಶಬ್ದ ಆಗ್ತಿದೆ, ಯಾರು ಬಂದ್ರು ಅಂತ ಕಾಣಿಸುತ್ತೆ. ನಾನು ಫೋನ್ ಇಡ್ತೀನಿ ಈಗ. ಬಾಯ್, ಗುಡ್ ನೈಟ್. ಯಾವ ಲೋಕದಲ್ಲಿದ್ಯೋ? ನೀನ್ ನೋಡಿದ್ರೆ ಎಲ್ಲ ಸಖತ್ತಾಗಿ ಬಿದ್ದಿರೋ ತರ ಕಾಣಿಸುತ್ತೆ. ಇಲ್ಲಪ್ಪ, ನೋಡು ಎಲ್ಲ ಕರೆಕ್ಟ್ ಆಗೇ ಇದೆ. ನಾಟಕ ಆಡ್ಬೇಡಮ್ಮ. ನಾನ್ ಹೇಳೋ ಅರ್ಥದಲ್ಲಿ ನೀನೇನಾದ್ರೂ ಬಿದ್ದಿದ್ರೆ ನಿನ್ ಮೈಗೆ ಏನೂ ಆಗಿರೋದಿಲ್ಲ ನಿನ್ ಮನಸ್ಸಿಗೆ. ಆಯ್ತು ಗುರೂಜಿ, ಈಗ ನಾನು ಏನ್ ಮಾಡ್ಬೇಕು ಹೇಳಿ. ನಾನ್ ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು ಅಷ್ಟೇ. ಓಕೆ ಗುರೂಜಿ. ನೀನೊಂದು ಹುಡುಗಿನ ಲವ್ ಮಾಡ್ತಿದ್ಯಾ? ಸೇ ಎಸ್ ಆರ್ ನೋ. ಎಸ್. ಅವಳು ನಿನ್ನ ಲವ್ ಮಾಡ್ತಿದ್ದಾಳೋ ಇಲ್ವೋ? ಸೇ ಎಸ್ ಆರ್ ನೋ. ಹೇಳಿ ಜಾಸ್ತಿ ಆಯ್ತು, ಹೋಗ್ಬೋದು. ಓಕೆ ಓಕೆ. ಕನಸೇ ಇಷ್ಟು ಚೆನ್ನಾಗಿದೆಯಲ್ಲ, ನಿಜವಾಗ್ಲೂ ಸ್ವಪ್ನ ನನಗೆ ಸಿಕ್ಬಿಟ್ರೆ ಸಿಗ್ತಾಳೆ. ಮೊದಲು ಹುಡುಗಿರ ಹತ್ರ ಮಾತಾಡ್ಬೇಕು. ಆಕ್ಚುಲಿ ಸ್ವಪ್ನ ಬಂದ್ ಸಾನೆ ಕೇಳ್ಕೊಂಡಿದ್ಕೆ ನಾವೆಲ್ಲ ಈ ಪಾರ್ಟಿಗೆ ಬರಕ್ ಒಪ್ಕೊಂಡಿದ್ದು. ನ್ಯಾಯವಾಗಿ ನೋಡಿದ್ರೆ ನೀವ್ ನಮ್ಮನ್ನ ಅವಾಯ್ಡ್ ಮಾಡಿದ್ಕೆ ನಾವ್ ಯಾರು ನಿಮ್ಮನ್ನ ಮಾತೇ ಆಡಿಸ್ಬಾರ್ದು, ಗೊತ್ತಾ? ಸಾರಿ, ನನ್ನ ಸ್ವಭಾವನೆ ಹಾಗೆ, ಸ್ವಲ್ಪ ರಿಸರ್ವ್. ನೋಡೋರ್ಗಂತೂ ತುಂಬಾನೇ ರಿಸರ್ವ್. ಕೊಬ್ಬಿನ ಮನುಷ್ಯನ್ ತರ ಕಾಣಿಸ್ತೀನಿ. 5 ನಿಮಿಷ ನನ್ನ ಜೊತೆ ಮಾತಾಡಿದ್ರೆ ಆಗ ನಿಮ್ಗೆಲ್ಲ ಗೊತ್ತಾಗುತ್ತೆ ನಾನು ಎಂತ ಫ್ರೆಂಡ್ಲಿ ಅಂತ. ಅದಕ್ಕೆ ಹಾಗೆ ನೆಡ್ಕೊಂಡೆ. ಹಳೆಯನ್ನೆಲ್ಲ ಮರ್ತ್ಬಿಟ್ಟು ನಾವೆಲ್ಲ ಫ್ರೆಂಡ್ಸ್ ಆಗಿರೋಣವಾ? ಓಕೆ ವಾಕೆ. ಓಕೆ ಓಕೆ ಓಕೆ. ಸ್ವಪ್ನ ತರ ಒಬ್ಳು ಒಳ್ಳೆ ಸ್ನೇಹಿತೆ ಸಿಗೋದಕ್ಕೆ ನೀವುಗಳೇ ಕಾರಣ. ಮೊದಲು ನಿಮಗ್ ಥ್ಯಾಂಕ್ಸ್. ಅಂದ್ರೆ ಸ್ವಪ್ನ ಮಾತ್ರ ನಿಮ್ ಫ್ರೆಂಡಾ? ನಾವೆಲ್ಲ ಅಲ್ವಾ? ನಾನೇನ್ ಹಾಗೆ ಹೇಳಿಲ್ಲ, ನೀವೆಲ್ಲರೂ ನನ್ನ ಫ್ರೆಂಡ್ಸೇ. ಆದ್ರೆ ಸ್ವಪ್ನ ಮಾತ್ರ ನಿಮ್ ಸ್ಪೆಷಲ್ ಫ್ರೆಂಡ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಏನಕ್ಕೆ ಹೋದ್ರು?
ಮೋಸ್ಟ್ಲಿ ನಾಚಿಕೆ ಪಡಕ್ಕೆ ಮರೆಗೆ ಹೋಗಿರ್ಬೇಕು. ನಾನೇನೋ ಫೋನ್ ಮಾಡ್ದೆ ಸರಿ, ಹೌದು. ಬಸ್ಸಲ್ಲಿ ನೋಡಿದ್ಲು ಅಂತಾನೆ, ಸ್ಮೈಲ್ ಮಾಡಿದ್ಲು ಅಂತಾನೆ, ಟಾಟಾ ಬೇರೆ ಮಾಡಿದ್ಲು ಅಂತಾನಲ್ರೇ. ಏನ್ರೇ ಇದೆಲ್ಲ? ಹಾ, ಅಯ್ಯ ಇವ್ನ್ ನೋಡಿ ಯಾರಾದ್ರೂ ಸ್ಮೈಲ್ ಮಾಡಿರ್ತಾಳ, ಟಾಟಾ ಮಾಡಿರ್ತಾಳ, ಅವಳು ಬೇರೆ ಯಾರಿಗೋ ಮಾಡಿರ್ತಾಳೆ, ಅದು ನೀವ್ನು ನಂಗೆ ಮಾಡಿದ್ಲು ಅಂತ ಅನ್ಕೊಂಡಿದ್ದಾನೆ. ಮದನ್ ಸರ್ ಬಂದ್ರು. ಸಾರಿ, ಸ್ವಪ್ನ ಡೈಲಿ ಬಸ್ನಲ್ಲೇ ಹೋಗ್ತಾಳ? ಯಾರಿಗ್ ಗೊತ್ತು? ಏನಂದ್ರೆ? ಅದು ಬಸ್ನಾಗೆ ಹೋಯ್ತಾಳೆ ಅಂತ ಹೇಳಕ್ಕಾಗಲ್ಲ. ಒಂದೊಂದ್ ದಿನ ಬಸ್ನಾಗೆ, ಒಂದೊಂದ್ ದಿನ ಆಟೋನಾಗೆ, ಹಿಂಗೆ ಹೆಂಗಂದ್ರಂಗೆ. ಹೌದಾ? ಸರಿ, ನೀವು ಸ್ವಪ್ನ ಎಲ್ಲ ಎಲ್ಲಿ ಕೆಲಸ ಮಾಡ್ತೀರಿ? ಸಾರಿ ಸರ್, ಸ್ವಪ್ನ ಎಲ್ಲಿ ಕೆಲಸ ಮಾಡ್ತಾಳೆ, ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅವಳ ಮನೆ ಎಲ್ಲಿ ಅಂತ ಅವಳ ಬಗ್ಗೆ ಏನು ಕೇಳ್ಬೇಡಿ ಸರ್. ಈಗ ನಮ್ ಸ್ವಪ್ನ ಇರೋ ಪರಿಸ್ಥಿತಿಯಾಗೆ ನೀವ್ ಅವಳ ಬಗ್ಗೆ ಯಾವ ವಿಷಯ ತಿಳ್ಕೊಳ್ಳೋದ್ನು ಸದ್ಯಕ್ಕೆ ಅವಳು ಇಷ್ಟಪಡ್ತಿಲ್ಲ. ಓಕೆ ಓಕೆ, ಸ್ವಪ್ನ ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೊಂದು ಅರ್ಥ ಇರುತ್ತೆ. ಸಾ ನಿಮ್ ಮೋನದ ಹಿಂದೆ ಅದ್ ಏನೋ ಹೇಳ್ಬೇಕು ಅನ್ನೋ ಕಾತ್ರ ಐತೆ, ಅದ್ ಏನು ಅಂತ ಹೇಳಿ ಸಾ. ಏನು ಇಲ್ವಲ್ಲ? ಪರವಾಗಿಲ್ಲ ಹೇಳಿ ಸರ್. ಏನು ಇಲ್ಲ. ನಾನ್ ಹೇಳ, ಹೇಳಿ ಹೇಳಿ. ಸ್ವಪ್ನನ ನೀವು ಲವ್ ಮಾಡ್ತಿದ್ದೀರಾ? ಹೌದು. ನಮ್ಮ ಅವನದ ಹಿಂದೇನು ಏನನ್ನೋ ಹೇಳ್ಬೇಕು ಅನ್ನೋ ಕಾತರ ಇದೆ, ಅದು ನಿಮಗೆ ಅರ್ಥ ಆಗ್ತಿಲ್ವಾ? ಅಂದ್ರೆ ಹೇಳ್ಬಿಡ್ಲಾ? ನೀನ್ ಹೇಳೆ. ಸ್ವಪ್ನಾನು ನಿಮ್ಮನ್ನ ಲವ್ ಮಾಡ್ತಿದ್ದಾಳೆ ಸರ್. ರಿಯಲಿ? ನನಗೆ ನಂಬಕ್ಕೆ ಆಗ್ತಿಲ್ಲ. ಅವಳು ನನ್ನ ಲವ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಐ ಡೋಂಟ್ ನೋ ವಾಟ್ ಟು ಡು. ನನ್ನ ಪ್ರೀತಿ ಸಂಕೇತವಾಗಿ ಈ ಉಂಗ್ರನ ಸ್ವಪ್ನ ಉಡುಗೊರೆಯಾಗಿ ಕೊಡ್ಲೇಬೇಕು. ಸಾರ್ ಕೊಡೋದ್ ಕೊಡ್ತಾ ಇದೀರಾ, ಒಂದೊಳ್ಳೆ ಗೋಲ್ಡ್ ರಿಂಗ್ ಕೊಡ್ಬೋದಾ? ಇದು ಪ್ಲಾಟಿನಂ, ಗೋಲ್ಡ್ ಕಿಂತ ಕಾಸ್ಟ್ಲಿ. ಕೋತಿಗಳನ್ನ ಬಿಟ್ರೆ ಹೆಚ್ಚು ಬಾಳೆಹಣ್ಣು ತಿನ್ನೋ ನೀನೇ ಕಡ್ಲ. ಕೋತಿಗಳು ತೆಂಗಿನಕಾಯಿ ತಿನ್ನತ್ತೆ. ಅಂದ್ರೆ ನಾವು ಕೋತಿಗಳ? ಸಾರಿ ಬಿಡು. ಏನೋ ಮದನ್ ಪ್ರೀತಿ ಸಂಕೇತವಾಗಿ ಕೊಟ್ಟು ಉಂಗ್ರನ ಮಾರಿ ಒಂದು ಪಾರ್ಟಿ ಮಾಡೋಣ ಅಂತಿದ್ವಿ. ನೀನ್ ಯಾಕಪ್ಪ ಕೋತಿಗಳ ಜೊತೆ ಸೇರ್ತೀಯಾ? ಬೇಡ ಬಿಡು. ಕೋತಿಗಳ ಜೊತೆ ಸೇರ್ದೆ, ಇನ್ಯಾರ ಜೊತೆ ಸೇರುತ್ತೆ? ಹಂಗ್ ಬಾ ದಾರಿಗೆ. ಪ್ರಸಾದ ಕೊಡ್ತಿರೋ ತಿನ್ನೋಣ ಬರ. ಸುಮ್ನಿರ, ನಿನಗ್ ಮಾಡೋ ಕೆಲ್ಸ ಇಲ್ವಾ? ಬಾಮ್ಮ ದೇವ್ರುಂಗ್ರನ್ ಮಾರಿ ಪಾರ್ಟಿ ಮಾಡೋದಾ? ತಪ್ಪು ತಪ್ಪು, ದೊಡ್ಡ ತಪ್ಪು. ಆದ್ರೆ ಅವ್ರ ಮನ್ಸಿಗೆ ಬಂದಿದ್ದನ್ನ ಅವ್ರು ಮಾಡೇ ಮಾಡ್ತಾರೆ. ಬೇಡ ಬೇಡ, ಈ ಉಂಗ್ರನ ದೇವ್ರ ಹುಂಡಿಗೆ ಹಾಕ್ಬಿಡೋಣ. ದೇವ್ರೆ, ನನಗೆ ತಿಳುವಳಿಕೆ ಬಂದಾಗ್ಲಿಂಗ್ಲು ಏನೇ ಕೆಟ್ಟದ್ ನಡೆದ್ರು ಎಲ್ಲ ಒಳ್ಳೇದಕ್ಕೆ ಅನ್ಕೊಂಡಿದ್ದೀನಿ. ಇದನ್ನೆಲ್ಲ ನಡ್ಸೋದು ನೀನೇ ಅಂತ ನಂಬಿದ್ದೀನಿ. ಇವತ್ ನಡೆಯೋ ನನ್ನ ನಿಶ್ಚಿತಾರ್ಥನು ನಿನ್ನಿಂದಾನೇ ನಡೀತಾ ಇದೆ ಅನ್ಕೊಂಡಿದ್ದೀನಿ. ಇಷ್ಟು ದಿನ ಇದ್ ನೆಮ್ಮದಿ ಮುಂದೇನೂ ಇರ್ಲಿ ದೇವ್ರೆ. ಆರ್ತಿ ತಗೊಳಮ್ಮ, ಪ್ರಸಾದ ಇದೆ. ದೇವ್ರು ಒಳ್ಳೇದ್ ಮಾಡ್ತಾನಮ್ಮ. ಏನೋದ್ಲು ಆಶ್? ಎಲ್ಲಿ ಹೋಗಿದ್ದೆ? ತಗೋ ಪ್ರಸಾದನ. ಬೇಡ. ಯಾಕಮ್ಮಿ ಹಂಗಿದ್ದೆ? ಯಾರಾದ್ರೂ ಭಕ್ತಿಗೇಡಿ ರೇಗ್ಸಿದ್ನಾ? ಇಲ್ಲ. ಮತ್ತೆ ನಾನ್ ಹೇಳಿದ್ರೆ ಬೈಯಲ್ಲ ತಾನೆ? ನಮ್ಮ ಮುದ್ದು ಮಗು ನೀನು. ನಿನ್ ಯಾವತ್ತಾದ್ರೂ ಬೈದಿದೀವಾ? ಹೇಳೆ, ಪರವಾಗಿಲ್ಲ. ನೀವು ದೇವ್ರುಂಗ್ರನ್ ಮಾರಿ ಪಾರ್ಟಿ ಮಾಡ್ಬೇಕು ಅಂತಿದ್ರಲ್ಲ, ಅದಕ್ಕೆ ಯಾಕೋ ನನ್ ಮನ್ಸು ಒಪ್ಲಿಲ್ಲ. ಅದ್ನೇ ಯೋಚನೆ ಮಾಡ್ತಿದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ಮದನ್ ಯಾರಿಗ ಉಂಗ್ರ ಕೊಡಿ ಅಂತ ಕೊಟ್ಟಿದ್ರೋ ಆ ಹುಡುಗಿ ಇಲ್ಲೇ ಬಂದಿದ್ಲು. ನನ್ಗೆ ಮನ್ಸ್ ತಡಿಲಿಲ್ಲ. ಅದಕ್ಕೆ ಅವಳು ಗೊತ್ತಾಗ್ದಾಗೆ ಉಂಗ್ರನ್ ಬುಟ್ಟಿಗೆ ಹಾಕ್ಬಿಟ್ಟೆ. ಬೈಯಲ್ಲ ತಾನೆ? ಬೈಬೇಕು ಅನ್ಸುತ್ತೆ, ಆದ್ರೆ ಪರವಾಗಿಲ್ಲ ಬಿಡು. ಸರಿಯಾದ ಜಾಗಕ್ಕೆ ತಲುಪಿಸಿದ್ಯಾ. ಅದ್ ಸರಿ, ಎಲ್ಲ ಹುಡುಗಿ ಅಲ್ಲಿದ್ದಾಳೆ.
ಸ್ವಾಮಿ ಈ ಉಂಗ್ರ ನನ್ ಪೂಜೆ ಬುಟ್ಟಿನಲ್ಲಿತ್ತು. ಇದ್ ನಂದಲ್ಲ, ಬೇರೆ ಯಾರ್ದು ಇರ್ಬೇಕು ನೋಡಿ. ಈ ಉಂಗ್ರ ನಂದು ಅಲ್ಲ, ಯಾರು ಪೂಜೆಗೂ ಕೊಟ್ಟಿಲ್ಲ. ಅಂಥದ್ರಲ್ಲೇ ನೀನು ಪೂಜೆ ಬುಟ್ಟಿಗೆ ಬಂದಿದೆ ಅಂದ್ರೆ ಇದು ಆ ದೇವರ ಸಂಕಲ್ಪ ನಮ್ಮ. ನಿನ್ ಜೀವನದಲ್ಲಿ ಒಳ್ಳೆ ದಿನವಾದ ಇವತ್ತೇ ಆ ದೇವ್ರ ಉಂಗ್ರ ಸಿಕ್ಕಿದೆ ಅಂದ್ರೆ ಆ ದೇವ್ರ ಕೃಪಾ ಕಟಾಕ್ಷ ನಿನ್ನ ಮೇಲೆ ಇದೆಯಮ್ಮ. ಆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನಮ್ಮ. ಹಾಕೋಮ್ಮ. ಕಂಗ್ರ್ಯಾಚುಲೇಷನ್ ಕಣ. ಥ್ಯಾಂಕ್ ಯು. ಇವತ್ ಸಂಜೆ ಎಂಗೇಜ್ಮೆಂಟ್ ಇಟ್ಕೊಂಡು ಈ ಕರೆಗೆ ಬಂದಿದ್ಯಲ್ಲ, ನನ್ನ ಹತ್ರನೇ ಮುಚ್ಚುಮರೇನಾ? ಏ ತಪ್ಪು ತಿಳ್ಕೊಬೇಡ್ವೋ, ಜಸ್ಟ್ ಬೆಳಗ್ಗೆ ತಾನೇ ಫಿಕ್ಸ್ ಆಯ್ತು. ಇಟ್ಸ್ ಆಲ್ ರೈಟ್ ಮ್ಯಾನ್. ಸುಮ್ಮನೆ ಹೇಳ್ದೆ. ಹುಡುಗಿ ಹೆಸರೇನು? ಏನ್ ಮಾಡ್ತಿದ್ದಾಳೋ? ದಿವ್ಯಾ ಅಂತ ಕಣ. ಪ್ರೈವೇಟ್ ಕನ್ಸರ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡ್ತಿದ್ದಾಳೆ. ಮಿಕ್ಕೆಲ್ಲ ಡೀಟೇಲ್ಸ್ನ ಈವ್ನಿಂಗ್ ತಿಳಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ ಕಣ, ಆಫೀಸ್ನಲ್ಲಿ ಬೇರೆ ಯಾರನ್ನೂ ಕರೆದಿಲ್ಲ, ನಿನ್ನ ಸೀನನ್ನ ಮಾತ್ರ ಇನ್ವೈಟ್ ಮಾಡಿರೋದು. ಯಾಕೊತ್ತಾ, ನೀವಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸು. ನೀವು ಬಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ಇವತ್ತು ಸಂಜೆ ಅಮ್ಮನಿಗೆ CT ಸ್ಕ್ಯಾನು ಅದು ಇದು ಅಂತ ಏನೇನೋ ಮೆಡಿಕಲ್ ಟೆಸ್ಟ್ ಮಾಡ್ತಿದ್ದಾರೆ. ಸೊ ಅಮ್ಮನ ಜೊತೆ ನಾನು ಇರಲೇಬೇಕು. ಬೇಗ ಮುಗಿದ್ರೆ ಖಂಡಿತ ಬರ್ತೀನಿ. ಏ ಪ್ಲೀಸ್, ನನಗೋಸ್ಕರ ಅದನ್ನೆಲ್ಲ ಒಂದಿನ ಮುಂದೂಡೋಕ್ಕಾಗಲ್ವೇನೋ? ಏನ್ ಮಾತಾಡ್ತೀಯೋ? ನಾನು ಬೆಂಗಳೂರಿಗೆ ಬಂದಿದ್ದು, ನೀ ನನ್ನ ಫ್ರೆಂಡಾಗಿ ಸಿಕ್ಕಿದ್ದು ಎಲ್ಲ ಅಮ್ಮನ ಇಲ್ಲಿ ಟ್ರೀಟ್ಮೆಂಟ್ ಕರ್ಕೊಂಡು ಬಂದಿದ್ರಿಂದ ತಾನೆ. ಅದನ್ನ ಬಿಟ್ಟು ಸರಿನಪ್ಪ, ತಪ್ಪಾಯ್ತು. ಆದ್ರೆ ನೀ ಎಲ್ಲೇ ಆದ್ರೂ ನಮ್ಗೆ ವಿಶ್ ಮಾಡಲೇಬೇಕು. ವಿಶ್ ಮಾಡಬೇಕು ಅಷ್ಟೇ ತಾನೆ. ಹುಡುಗಿ ಫೋಟೋ ಇದೆಯಾ? ಯಾಕೆ? ಏ ಫೂಲ್, ಹೋಗಿ ಹುಡುಗಿ ಫೋಟೋ ತಗೊಂಡ್ ಬಾ. ಇಲ್ಲೇ ಪಕ್ಕದಲ್ಲಿಟ್ಟು ವಿಶ್ ಮಾಡ್ಬಿಡ್ತೀನಿ. ಯು ಆರ್ ವೆರಿ ಸ್ಪೆಷಲ್ ಐಸೆ. ಈ ಸ್ಪೆಷಾಲಿಟಿನೇ ನನಗೆ ಇಷ್ಟ ಆಗಿದ್ದು. ಓಕೆ, ಒಂದು ನಿಮಿಷ ಫೋಟೋ ತಗೊಂಡ್ಬಿಡ್ತೀನಿ. ಓಕೆ. ಹಲೋ, ಓಕೆ ಸರ್, ಒಂದ್ ನಿಮಿಷ. ಮದನ್, ಫೋನ್ ಕಡ. ಹಲೋ ಸರ್, ಸರಿಗ್ ಬಂದೆ. ಓಕೆ, ಥ್ಯಾಂಕ್ ಯು ಸೀನು. ಇಟ್ಸ್ ಆಲ್ ರೈಟ್. ಹಾ ಹೇಳಿ. ಓಕೆ ಓಕೆ, ಹಾ ಆಯ್ತು. ಸೀನು, ಇಲ್ಲಿ ಮದನ್ ನಿಂತಿದ್ನಲ್ಲ, ಇಲ್ಲ ಅರ್ಜೆಂಟಾಗಿ GM ಕರೆದ್ರು, ಒಳಗಡೆ ಹೋದ. ಲೋ ಸೀನು, ನಂಗೆ ತುಂಬಾ ಲೇಟ್ ಆಯ್ತು ಕಣ. ಇನ್ನೂ ಬಹಳ ಜನಕ್ಕೆ ಇನ್ವೈಟ್ ಮಾಡೋದಿದೆ. ನಾನಿನ್ ಬರ್ಲಾ? ದಯವಿಟ್ಟು ಮದನ್ ಹೇಳ್ಬಿಡ. ಆಯ್ತು, ಬರ್ಲಾ? ಬಾಯ್. ಏ ಆದರ್ಶ್, ಬಾಯ್ಲಿ. ಯಾರ್ದು ಈ ಫೋಟೋ? ನಿನ್ ಫಿಯಾನ್ಸ್ ಇದ? ಯಾ, ತುಂಬಾ ಲಕ್ಷಣವಾಗಿದ್ದಾಳೆ ಕಣ. ಎನಿವೇ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾನಿನ್ ಬರ್ತೀನಿ. ಖಂಡಿತ ಬರ್ಬೇಕು, ಮಿಸ್ ಮಾಡಬಾರ್ದು. ಗ್ಯಾರಂಟಿ ಬರ್ತೀನಿ. ಬಾಯ್ ಬಾಯ್. ಮದನ್, ಆದರ್ಶ್ ಇಷ್ಟೋ ತನಕ ಕಾಯ್ತಿದ್ದೆ ಕಣ. ಹೌದಾ? ಜಸ್ಟ್ ಈಗ ಹೋದ. ಲೇ, ಅವ್ನ್ ಫಿಯಾನ್ಸಿ ಫೋಟೋ ತೋರಿಸ್ದ. ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ರಿಯಲಿ ಬ್ಯೂಟಿಫುಲ್. ನೀನೊಂದ್ ನಿಮಿಷ ಮುಂಚೆ ಬಂದಿದ್ರೆ ನೋಡ್ಬೋದಾಗಿತ್ತು. ನೀನ್ ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ. ಲೈ, ಸಿಟಿಲ್ ಬಸ್ ಸ್ಟಾಪ್ ಕಟ್ಟದೆ ವೇಸ್ಟ್ ಕಣೆ. ಯಾಕೋ? ಮತ್ತೆ ಯಾವತ್ತಾದ್ರೂ ಒಂದು BTS ಬಸ್ಸು ಬಸ್ ಸ್ಟಾಪ್ ಅಲ್ಲಿ ನಿಲ್ಸೋದನ್ನ ನೀನ್ ನೋಡಿದ್ಯಾ? ಇಲ್ಲ, ನೋಡ್ರಲ್ಲ. ಅಕ್ಕ, ಯಾಕೆ ಹೇಳು? ನಿಮ್ನೆ ಹುಡ್ಕೊಂಡ್ ಬಂದ್ವಿ. ಏನು? ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಗಣಿ, ಒಂದ್ ನಿಮಿಷ ಬಂದೆ. ಏನ್ ವಿಷಯ? ಬೇಗ ಹೇಳು. ಅಕ್ಕ, ನನ್ ಲವರ್ ಸಿಕ್ಕಿದ್ಲ. ಡೈಲಿ ಸಿಗ್ತಾಳೆ. ಹೌದಾ? ಅವ್ಳು ನೋಡಕ್ ಹೇಗಿದ್ದಾಳಕ್ಕ? ಹೇಗ್ ಹೇಳಿ ಅವಳ ರೂಪನ? ಪ್ಲೀಸ್ ಪರವಾಗಿಲ್ಲ ಹೇಳಿಕ. ಈಗ್ಲೇ ನಾನು ಹೇಳ್ಬಿಟ್ರೆ ನೀನ್ ನೋಡುವಾಗ ಥ್ರಿಲ್ ಇರಲ್ವಲ್ಲ? ಪರವಾಗಿಲ್ಲ ಹೇಳಿಕ. ಎಷ್ಟ್ ದಿವಸ ಅಂತ ಅವ್ಳ ಮುಖ ನೋಡ್ದೇನೆ ಲವ್ ಮಾಡೋದು. ಪ್ಲೀಸ್ ನಿಮ್ ಕಾಲಕ್ಕೆ ಬೀಳ್ತೀನಕ್ಕ, ಪ್ಲೀಸ್ ಹೇಳಕ್ಕ. ಹೇಳ್ತೀನಿ. ದ್ರಾಕ್ಷಿ ಅಂತಿರೋ ಆ ಕಣ್ಣು, ಸಂಪಿಗೆ ಆಗಿರೋ ಆ ಮೂಗು, ತೊಂಡೆ ಹಣ್ಣಿನಂತಿರೋ ಆ ತುಟಿ, ಆ ಸೇಬಿನಂತಿರೋ ಆ ಕೆನ್ನೆ, ಹೇಳ್ಬೇಕು ಅಂತಂದ್ರೆ ಅಲ್ಲಿ ನಿಂತಿದಾನಲ್ಲ ಅವನೇ. ಅವನಾ? ಅವನು ಅಂದ್ರೆ ಅವನ್ ತರ ಇರೋ ಅವಳು ಅಂತ. ಹೌದಾ? ಆಯ್ತು. ನನ್ ಲವ್ ಬಗ್ಗೆ ಅವಳ ಹತ್ರ ಮಾತಾಡಿದ್ರ ಅಕ್ಕ? ಇಲ್ಲ. ಯಾಕೆ? ಅದನ್ನೇ ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಆ ತೊಂದ್ರೆನೆ ನಿಮಗ್ ಬೇಡಕ್ಕ.
ನನ್ನ ಮನಸ್ಸಲ್ಲಿರೋದನ್ನ ಇದ್ರಲ್ಲಿ ಸುರಿದಿದ್ದೀನಿ. ಇದನ್ನ ಮಾತ್ರ ಅವಳು ಓದ್ಬಿಟ್ರೆ ಅಷ್ಟೇ ಅಕ್ಕ. ತಕ್ಷಣ ಲವ್ ಮಾಡ್ಬಿಡ್ತಾಳಂತೀಯಾ? ಲವ್ ಮಾಡದ ಮನೆ ಬಿಟ್ಟೆ ಬಂದ್ಬಿಡ್ತಾಳೆ. ಸರಿ ಸರಿ ಕೊಡು. ಲೆಟರ್ ಕೊಟ್ಟೆ ಸರಿ, ಪೋಸ್ಟಲ್ ಚಾರ್ಜ್ ಕೊಡ್ಲಿಲ್ಲ. 300 ರೂಪಾಯಿ ಇದೆ, ಸ್ಪೀಡ್ ಪೋಸ್ಟಲ್ಲೇ ಕಳಿಸ್ಬಿಡಿ. ಸರಿ ಸರಿ. ಅವಳಿಗೆ ಅವನ್ಗೆ ವಿಷಯ ಗೊತ್ತಾದ್ರೆ ಕಷ್ಟ. ಹೋಗು ಹೋಗು. ಆಯ್ತಕ್ಕ. ಸರಿ ಅಕ್ಕ. ಬಾರ. ಏನೇ ಏನೋ ನಡೀತಾ ಇದೆ. ಪಾಠ ಕಲ್ಸಿ ಅಂತ ಪ್ರಾಣ ತಿಂತಾ ಇದಾರ ಅವರು. ಹಲೋ, ಬರೀ ಪಾಠ ಅಷ್ಟೇ ತಾನೇ? ಬೇಡ ಬೇಡ ಅಂದ್ರೂ ದುಡ್ಡು ಕೊಟ್ಟಿದಾರ ನೋಡು. ಓ, ಟ್ಯೂಷನ್ಗಾ? ಏಯ್, ಮದನ್ ಬರ್ತಿದ್ದನ್ ಕಣೆ. ಅವ್ನ ಕೈಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ರೆ ನನ್ ಸ್ವಪ್ನ ಹಲ್ಲುಜ್ಜಿದ್ಲಾ, ಸ್ನಾನ ಮಾಡಿದ್ಲ, ಪೌಡ್ರ್ ಹಾಕೊಳ್ಳ ಅಂತ ತಲೆ ತಿಂತ ಹಾಕ್ಬಿಡ್ತಾನೆ. ಆ ಪೀಡೆ ಮೊದ್ಲು ಬಸ್ ಹತ್ ತೊಲಗ್ಲಿ, ಆಮೇಲೆ ಹೋಗೋಣ. ಏಯ್, ಸ್ವಪ್ನ ಕಣೆ. ಸ್ವಪ್ನ ಅಲ್ಲ, ನಿಜ. ಹಂಗಂದ್ರೆ ಅವಳು ಡೈಲಿ ಇದೇ ಬಸ್ ಅಲ್ಲಿ ಬರ್ತಾಳೆ ಅನ್ಸುತ್ತೆ. ಅವಳು ಬೇರೆ ಅವನ್ ಕಡೆ ತಿರುಗ್ ನೋಡ್ತಿಲ್ಲ. ಅವ್ನ್ ಏನ್ ಮಾಡ್ಬಿಡ್ತಾನ ಏನೋ. ಏನೇ ನಿನ್ ಹೀರೋ ಯಾರಿಗೋ ಸೈಟ್ ಹೊಡಿತಾರಂಗಿದೆ. ನೀನ್ ಬೇಗ ಗೋಲ್ ಹಾಕ್ಬೇಕಣೆ. ಏನಾಯ್ತು ಇವಳಿಗೆ? ಯಾಕೆ ಹಿಂಗ್ ನಡ್ಕೊತಿದ್ದಾಳೆ? ಏನಾದ್ರೂ ಆಗ್ಲಿ, ಇವತ್ತು ಹೋಗಿ ಮಾತಾಡ್ಸ ಬಿಡ್ತೀನಿ. ಏಯ್, ಅವ್ನ್ ಬಸ್ ಹತ್ತಕ್ಕೆ ಹೋಗ್ತಿದ್ದಾನ್ ಕಣೆ. ಮದನ್ ಬಾರ ಇಲ್ಲಿ. ಏನೋ ಮುಖ ನೋಡ್ತಿದ್ಯಾ? ಬಾರ ಕೂತ್ಕೊಳ್ಳೋ. ಏನ್ ಮದ್ವೆ ಗಂಡಿಲ್ಲಿ? ಮದುವೆ ಹುಡುಗಿ ಬಸ್ಸಲ್ಲಿ ಹೋಗ್ತಾ ಇದ್ದಾಳಲ್ಲ, ಅದಕ್ಕೆ ಲೈನ್ ಹೊಡಿಯಕ್ ಬಂದೆ. ಓ, ಎಂಗೇಜ್ಮೆಂಟ್ ಆದ್ಮೇಲೆ ಇನ್ನೇನೋ ಲೈನು? ಎಂಗೇಜ್ಮೆಂಟ್ ಆದ್ಮೇಲೆ ಅರೇಂಜ್ ಲವ್ ಅಂತ ಹುಡುಗ ಹುಡುಗಿ ಒಬ್ರಿಗೊಬ್ರು ಫೋನ್ ಮಾಡಿ ಗಂಟೆ ಮಾತಾಡೋದು, ಗಾಡಿಲಿ ಸುತ್ತಾಡೋದು, ಪಾರ್ಕ್ ಬೆಂಚ್ ಬೆಂಡ್ ಆದ್ರೂ ನಾಲ್ಗೆ ಉಳ್ಕೋವರೆಗೂ ಮಾತಾಡೋದು, ಆಮೇಲೆ ಬ್ಲಾಕ್ ಟಿಕೆಟ್ ತಗೊಂಡು ಸಿನಿಮಾಗೆ ಹೋಗಿ ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದು. ಇದೆಲ್ಲ ಲೈಫಲ್ಲಿ ವೆರಿ ಕಾಮನ್ ಕಣೋ. ಇದೆಲ್ಲ ನಮ್ಮ ಹುಡುಗಿಗೆ ಇಷ್ಟ ಆಗಲ್ಲ. ನನ್ನ ಕಷ್ಟ ಅವಳಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವಳಿಗೆ ಗೊತ್ತಾಗ್ದಿರೋ ಹಾಗೆ ಲೈನ್ ಹೊಡಿತಾ ಇದೀನಿ. ಇನ್ಫ್ಯಾಕ್ಟ್ ನನ್ನ ಹುಡುಗಿನ ಆ ಬಸ್ಸಲ್ಲೇ ಹೋಗ್ತಿದ್ದಾಳು. ಹೌದಾ? ಹಾಗಾದ್ರೆ ಬಾರ ಕೂತ್ಕೊಳ್ಳೋ, ಇಬ್ರು ಹೋಗಿ ಒಟ್ಟಿಗೆ ಲೈನ್ ಹೊಡಿಯೋಣ. ಬಾರ. ಓಕೆ. ನಿನ್ನ ಹುಡುಗಿ ಯಾವ ಕಡೆ ಕೂತಿದ್ದಾಳ? ಲೆಫ್ಟ್ ಅಲ್ಲಿ ಕೂತಿದ್ದಾಳೆ. ಹಾ, ಒಳ್ಳೇದಾಯ್ತು. ನಮ್ಮ ಹುಡುಗಿನ ಲೆಫ್ಟ್ ಅಲ್ಲೇ ಕೂತಿದ್ದಾಳೆ. ಹಾ, ಈಗ ಸಿಗ್ನಲ್ ಬರುತ್ತೆ, ಹಾ. ನನ್ನ ಗಾಡಿನ ನಾನು ಲೆಫ್ಟ್ ಅಲ್ಲಿ ಪಾಸ್ ಮಾಡ್ತೀನಿ. Okay. ನಿನ್ನ ಹುಡುಗಿ ಯಾರು ಅಂತ ನೀ ತೋರಿಸು, ನನ್ನ ಹುಡುಗಿ ಯಾರು ಅಂತ ನಾನು ತೋರಿಸ್ತೀನಿ. Okay. ಇಬ್ರು ಒಟ್ಟಿಗೆ ಲೈನ್ ಹೊಡಿಯೋಣ. ಓಕೆ ಅಮ್ಮ. ನಿನ್ನ ಹುಡುಗಿ ಆಗಿದ್ದಾಳ? ನನ್ನ ಹುಡುಗಿ ಸೂಪರ್ ಆಗಿದ್ದಾಳ ಕಣ. ನಿನ್ನ ಹುಡುಗಿ ಹೆಂಗಿದ್ದಾಳ? ನನ್ನ ಹುಡುಗಿನ ನೆಕ್ಸ್ಟ್ ಸಿಗ್ನಲ್ ಅಲ್ಲಿ ತೋರಿಸ್ತೀನ. ಇರೋದು ಸ್ವಲ್ಪ. ಅಯ್ಯೋ, ಏನದು? ಏನಾಯ್ತು? ಡಬ್ಬ ಗಾಡಿ. ಇಂಥ ಟೈಮಲ್ಲಿ ಕೈ ಕೊಡ್ಬೇಕಾ? ಅವಳ ಆಫೀಸ್ ಏನೋ ಹತ್ರದಲ್ಲೇ ಇದೆ, ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಆದ್ರೆ ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಕಣ. ನಿನ್ನ ಹತ್ರ ಫೋಟೋ ಇದೆಯಲ್ಲ, ಅದನ್ನೇ ತೋರ್ಸು ಸಾಕು. ಸುಮ್ಮನೆ ದಡ್ಡನ್ ತರ ಮಾತಾಡ್ಬೇಡ್ವೋ. ಎಂಗೇಜ್ಮೆಂಟ್ ಆಗೋವರೆಗೂ ಫೋಟೋ ಇಟ್ಕೊಂಡಿರ್ತೀವಿ, ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗಿ ಜೊತೆ ಓಡಾಡ್ತೀವಿ, ಮದ್ವೆ ಆದ್ಮೇಲಂತೂ ಮರ್ತೇ ಬಿಡ್ತೀವಿ. ಅದಿರ್ಲಿ, ನಿನ್ನ ಹುಡುಗಿ ಯಾಕೋ ನಮ್ಮ ಇಬ್ರಿಗೂ ಆಚಾರ ಸರಿ ಇಲ್ಲ. ಮೊದಲು ಸ್ಕೂಟರ್ ರಿಪೇರಿ ಮಾಡ್ಸೋಣ ನಡಿ. ಏನ್ರೆ ಮಾಡೋದೀಗ? ಆಯ್ತು ಬಿಡೆ, ತಲೆ ಕೆಡ್ಸ್ಕೊಂಬೇಡ. ಬೀಸೋ ದೊಣ್ಣಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಇವತ್ತಂತೂ ತಪ್ಪಿಸ್ಕೊಂಡ್ವಿ ಆಟೆಯ. ಅದ್ಬಿಟ್ಟಾಕೆ, ಅವ್ನ್ ಸಂಜೆ ಬಂದೇ ಬರ್ತಾನೆ. ಅವಾಗ ಯಾಕೆ ನನ್ ಸ್ವಪ್ನ ನೋಡ್ಲಿಲ್ಲ, ನೋಡ್ ನಕ್ಲಿಲ್ಲ, ಹೋಗ್ಬೇಕಾದ್ರೆ ಟಾಟಾ ಮಾಡ್ಲಿಲ್ಲ ಅಂತ ಕೇಳಿ ತಲೆ ತಿಂತಾನೆ. ಹಾಗೇನೆ ಮಾಡೋದು. ಹಾ, ಸದ್ಯಕ್ಕೆ ಸೆಲ್ ಫೋನ್ ಆಫ್ ಮಾಡ್ಬಿಡೋಣ. ಯಾ, ಕರೆಕ್ಟ್. ಫೋನ್ ಮಾಡಿ ತಲೆ ತಿಂದ್ರು ತಿನ್ಬಹುದು. ಬೇಡ ಬಿಡು. 101 ನೆನಪು ಎದೆಯಾಳದಿಂದ ಅನ್ನೋ ಹಾಗೆ ಒಂದು ಐಡಿಯಾನ ಮೆದುಳಾಳದಿಂದ ತೆಗೆಯೋಣ.